ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ಬ್ಯಾಟ್ಸ್ಮನ್ಸ್ಗೆ ಸೌತ್ ಆಫ್ರಿಕಾ ಬೌಲರ್ಸ್ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 2ನೇ ಟೆಸ್ಟ್ 3ನೇ ದಿನದಂದು ಸೌತ್ ಆಫ್ರಿಕಾ ಮ್ಯಾಚ್ನಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಹಾಗೆಯೇ ಫೇವ್ರೇಟ್ಸ್ ಕೂಡ ಆಗಿದ್ದಾರೆ ಈ ಮ್ಯಾಚನ್ನು ವಿನ್ ಆಗೋದಕ್ಕೆ. ಭಾರತ ಆಲ್ಔಟ್ ಆಗ್ತಾರೆ 3ನೇ ದಿನ. ಅದನ್ನು ಕೂಡ ಫಾಲೋ ಆನ್ ಕೊಡ್ಬೋದಿತ್ತು, ಆದರೆ ಸೌತ್ ಆಫ್ರಿಕಾ ತಿರ್ಗಾ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಏನೇನಾಯಿತು ಇವತ್ತಿನ ದಿನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬರೀ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ವಿಕೆಟ್ ಲೆಸ್ಸಲ್ಲಿದ್ದರು ಇಂಡಿಯಾ, ಜಸ್ಟ್ ಸ್ಟಾರ್ಟ್ ಮಾಡಿದರು ಇನ್ನಿಂಗ್ಸನ್ನು. ಆದರೆ ಸೌತ್ ಆಫ್ರಿಕಾ ಬರೋಬ್ಬರಿ 489 ರನ್ನನ್ನು ಹೊಡೆದಿದ್ರು. 489 ಹೊಡೆದು ಲೀಡ್ ಮಾಡಿ ಈ ಮ್ಯಾಚನ್ನು ಗೆಲ್ಲಬೇಕಿತ್ತು ಭಾರತ ಏನಾದರೂ ಈ ಮ್ಯಾಚನ್ನು ವಿನ್ ಆಗಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕಾಗಿ ಇವತ್ತು ಚೆನ್ನಾಗೇ ಬ್ಯಾಟಿಂಗ್ ಮಾಡ್ತಾರೆ. ಮೊದಲು ಆರಂಭಿಕ ಜೋಡಿ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಂತು. 65 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಅವರ ನಡುವೆ. ಸೊ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ದು ಕೇಶವ್ ಮಹಾರಾಜ್ ಅವರು ರಾಹುಲ್ ಅವರನ್ನು ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ 65ಕ್ಕೆ 1 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಅದಾದ ಬಳಿಕ ಚೆನ್ನಾಗಿ ಆಡ್ತಿದ್ದ ಯಶಸ್ವಿ ಜೈಸ್ವಾಲ್ ಹಾರ್ಮರ್ ಅವ್ರಿಗೆ ಔಟ್ ಆಗ್ತಾರೆ. 58 ರನ್ ಗಳಿಸಿ ಜೈಸ್ವಾಲ್ ಔಟ್ ಆಗ್ತಾರೆ. ಇದಾದ ಬಳಿಕ ಆಗಿದ್ದೇ ದೊಡ್ಡ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್, ಧ್ರುವ್ ಜುರೇಲ್, ರಿಷಬ್ ಪಂತ್, ನಿತೀಶ್ ಕುಮಾರ್ ರೆಡ್ಡಿ ಹಾಗೆಯೇ ರವೀಂದ್ರ ಜಡೇಜಾ ಬೇಗನೆ ಔಟ್ ಆಗ್ತಾರೆ. ಸೊ ಇದರೊಂದಿಗೆ 65ಕ್ಕೆ 1 ವಿಕೆಟ್ನಲ್ಲಿ ಇದ್ದ ಭಾರತ 122ಕ್ಕೆ 7 ವಿಕೆಟ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗೋ ಮುಖಾಂತರ ಆಘಾತವನ್ನು ಅನುಭವಿಸ್ತು. ಸೊ ಇದಾದ ಬಳಿಕ ಕುಲ್ದೀಪ್ ಯಾದವ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ನಡುವೆ ಅದ್ಭುತವಾದಂತಹ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಕುಲ್ದೀಪ್ ಯಾದವ್ ತುಂಬಾ ಬಾಲ್ಸನ್ನು ಪೇಸ್ ಮಾಡ್ತಾರೆ. ಸೊ ಈ ಮ್ಯಾಚ್ನಲ್ಲಿ ಈ ಇನ್ನಿಂಗ್ಸ್ನಲ್ಲಿ ಜಾಸ್ತಿ ಬಾಲ್ ಪೇಸ್ ಮಾಡಿದ್ದು ಭಾರತದ ಪರ ಅಂದರೆ ಕುಲ್ದೀಪ್ ಯಾದವ್ ಅವರೇ. 134 ಬಾಲ್ ಆಡಿ 19 ರನ್ ಹೊಡೆದು ಒಂದೊಳ್ಳೆ ಸ್ಟ್ಯಾಂಡನ್ನು ಕೊಟ್ಟಿದ್ದರು ವಾಷಿಂಗ್ಟನ್ ಸುಂದರ್ ಅವ್ರಿಗೆ. ಸೊ 48 ರನ್ ಗಳಿಸಿ ವಾಷಿಂಗ್ಟನ್ ಸುಂದರ್ ಕೂಡ ಔಟ್ ಆಗ್ತಾರೆ. 19 ರನ್ ಗಳಿಸಿ ಕುಲ್ದೀಪ್ ಯಾದವ್ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಭಾರತ ಕೂಡ 201ಕ್ಕೆ ಆಲ್ಔಟ್ ಆಗ್ತಾರೆ. ಕುಲ್ದೀಪ್ ಮತ್ತು ವಾಷಿಂಗ್ಟನ್ ನಡುವೆ 72 ರನ್ಗಳ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು. ಸೊ ಇದರೊಂದಿಗೆ 6 ವಿಕೆಟನ್ನು ಪಡೆದು ಮಿಂಚ್ತಾರೆ ಮಾಕೋ ಯಾನ್ಸನ್ ಅವರು. ಸೊ ಅದ್ಭುತವಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಇವತ್ತು. ಇನ್ನು ಇದಲ್ಲದೆ ಫಾಲೋನ್ ಕೂಡ ಕೊಡ್ಬೋದಿತ್ತು, ಆದರೆ ಸೌತ್ ಆಫ್ರಿಕಾ ಬ್ಯಾಟಿಂಗನ್ನೇ ತಿರ್ಗಾ ತಗೊಂಡ್ರು. ಸೊ ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ ಕೇಸ್ ಏನಾದರೂ ಇಂಡಿಯಾ ಬ್ಯಾಟಿಂಗ್ ಆಡಿ ಸ್ವಲ್ಪ ಏನಾದರೂ ಲೀಡ್ ಮಾಡಿದ್ರೂ ಕೂಡ ಸೌತ್ ಆಫ್ರಿಕಾ ಚೇಸ್ ಮಾಡಬೇಕಿತ್ತು. ಅದು ತುಂಬಾ ಕಷ್ಟ ಆಗುತ್ತೆ ಇಂಡಿಯಾ ಪಿಚ್ನಲ್ಲಿ ಚೇಸ್ ಮಾಡೋದು ಅಂತ ಮೊದಲ ಪಂದ್ಯ ನೋಡಿದ್ಮೇಲೆ ಅಂತೂ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಸೊ ಒಳ್ಳೆ ಮೂವ್ ಮಾಡಿದ್ದಾರೆ. ಮತ್ತೊಮ್ಮೆ ತಿರ್ಗಾ ಬ್ಯಾಟಿಂಗ್ ಬಂದಿದ್ದಾರೆ. ಒಂದು 120 ಹೀಗೆ ಹೊಡೆದು 120 ಲೀಡ್ ಕೊಟ್ಟರು ಸಾಕಾಗಿತ್ತು. ಸೊ ಆ ಅಂದಾಜಿನ ಮೇಲೆ ನಾವೇ ಬ್ಯಾಟಿಂಗ್ ಆಡ್ತೀವಿ, ಇಂಡಿಯಾ ಬ್ಯಾಟಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದಾರೆ. ಸೊ ಒಳ್ಳೆ ಮೂವ್ ಆಯಿತು ಇದು. ಯಾಕಂದರೆ 26ಕ್ಕೆ 0 ಅದರಲ್ಲೂ ಕೂಡ ರನ್ಸ್ ಬಂದಿದೆ. ಸೌತ್ ಆಫ್ರಿಕಾ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ ಬಳಿಕ ಲೀಡನ್ನು ಬರೋಬ್ಬರಿ 314 ಮಾಡ್ಕೊಂಡಿದ್ದಾರೆ ಇವಾಗ ಸೌತ್ ಆಫ್ರಿಕಾ. ಎಲ್ಲ ಇವಾಗ ಸೌತ್ ಆಫ್ರಿಕಾ ಕಡೆನೇ ಇದೆ ಈ ಗೇಮು. ಸೊ ಭಾರತಕ್ಕೆ ತುಂಬಾ ಕಷ್ಟ ಆಗಿದೆ ಈ ಗೇಮನ್ನು ವಿನ್ ಆಗೋದಕ್ಕೆ. ಅಟ್ಲೀಸ್ಟ್ ಡ್ರಾ ಆದರೂ ಮಾಡ್ಕೊಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಗೆಲ್ಲಬೇಕು ಅಂತ ಹೇಳಿದ್ರೆ 400ರ ಒಳಗೆ ಆಲ್ಔಟ್ ಮಾಡಬೇಕಾಗುತ್ತೆ. ಅದನ್ನು ಇಂಡಿಯಾ ಪಿಚ್ಚಲ್ಲಿ ಚೇಸ್ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಖಂಡಿತವಾಗ್ಲೂ. ಸೊ ಹಾಗಾಗಿ ತುಂಬಾ ಹೋಗಿದೆ ಈ ಮ್ಯಾಚು. ನೋಡೋಣ ಏನಾಗುತ್ತೆ ನಾಳೆ ಅಂತ. ಇದಾಗಿತ್ತು ಈ ವಿಡಿಯೋ. ಸೀರೀಸ್ ಸೌತ್ ಆಫ್ರಿಕಾ ಕಡೆ ಹೋಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ನಿಮ್ಮ ಪ್ರಕಾರ ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಭಾರತ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.